ದುಡ್ಡಿನಾಗ ದೊಡ್ಡವ ದೌಲತ್ನಾಗ ದೊಡ್ಡವ ಈ ಗೌಡ ಅಪ್ರಾಲ್ ಒಂದು ಹೆಣ್ಣ ನನ್ನ ಕಪಾಳ ಹೊಡೆದೈತೆ ಅಂದ್ರ ಕಣ್ಣಿಟ್ಟ ಹೆಣ್ಣ ಬಿಡು ಮಗನ ಅಲ್ಲ ಚೆಲುವಿ ಕುತ್ರ ನಿತ್ರ ಬರೀ ನಿನ್ನ ಕಣ್ ಮುಂದ್ ಕಾಣಕತ್ತಿ ಅಂದ್ರೆ ನಿನ್ನ ಅನುಭವಿಸ್ಲಾರ ಬಿಡುದಿಲ್ಲ ಚೆಲುವಿ. ಈ ಶೆಟ್ಟಿ ಎಲ್ಲಿ ಹಾಳ ಹೋಗ್ಯಾನೋ ಬರ್ಲಿ ಆ ಶೆಟ್ಟಿಗೆ ಹೇಳಿ ಓಕೆನು. ನಮಸ್ಕಾರ ರೀ ಗೌಡ್ರ. ಏಯ್ ನಿನ್ ನಮಸ್ಕಾರಕ್ಕೆ ಬೆಂಕಿ ಹಚ್ಚ. ಎಲ್ಲಿ ಹಾಳಾಗ ಹೋಗಿದ್ದು? ನನಗಿಲ್ಲಿ ಕುದ್ಯಾಕತ್ತತೆ. ಏನ್ ಕುದಿಯಾಕತೈತಿ? ಏ ಆ ಚೆಲುವಿ ನನಗ ಕುತ್ರ ನಿತ್ರ ಬರೀ ಕಣ್ ಮುಂದೆ ಆಕೆನೆ ಕಾಣಕತ್ತಾಳು. ಊಟ ಹೋಗುವತ್ತ ನಿದ್ದೆ ಮಾಡ್ತಂದ್ರ ನಿದ್ದೆ ಬರುವತ್ತ ಆಕಿ ನನಗ ಬೇಕಂತ ಹೇಳಿನಿ. ನಿನಗ ಅಟ್ಟು ತಿಳಿಯಲ್ಲ ಇವತ್ತಿಲ್ಲ ಅಂದ್ ಬಿಟ್ಟೇ ಇಲ್ಲ. ಅದೇ ಹಂಗ ಬಿಡ್ತಾರ. ಸುಮ್ಮಿರೋ ಸಿಂಹನ ಬರದೇಪ್ಸಾಳಕ್ಕೆ ಆಕಿ ನನಗ್ ಮುಟ್ಟಾಳ ಅಂದ್ರ ಆಕಿ ನಾ ಬರಂಗಿಲ್ಲ. ನೀ ಏನ್ ಮಾಡ್ತಿ ಬಿಡ್ತೀನಿ ನನಗೆ ಗೊತ್ತಿಲ್ಲ. ಆಕಿ ನನಗ್ ಬೇಕಂದ್ರ ಬೇಕ. ಬ್ಯಾಡ್ ಗೌಡ್ರ ಬಿಟ್ಟು ಬಿಡ್ರಿ. ಅವ ಶಂಕರಣ್ಣ ಹಿಂತಿದಾಳಕಿ ನಿಮ್ಮಲ್ಲಿ ಬಾಳ ದಿವ್ಸ ಬಿಡ್ಬೇಕು. ಏಯ್ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಆಗ್ಲಾರ್ದು ಯಾವ್ದು ಅಲ್ಲ. ನಾ ಕೈ ಹಾಕೇನಂದ್ರ ಅದನ್ನ ಮುಗಿಸು ಮಟ್ಟ ಬಿಡಂಗಿಲ್ಲ. ನಿನಗೆ ನೀಗತತ್ತ ಇಲ್ಲ ಹೇಳ. ಹಂಗಾದ್ರ ಒಂದ್ ಐಡಿಯಾ ಕೊಡ್ತಾನೆ. ಹಂಗ ಮಾಡ್ತೀರ? ಹಾ ಏನ್ ಹೇಳ. ಗೌಡ್ರ ನಿಮ್ಮ ಅಣ್ಣ ತಿಂದಾನೆ ಅಂದ್ರ ನಾವು ಪ್ರಯತ್ನ ಮಾಡ್ತೀವಿ. ಏನೈತಿ ಅಂದ್ರ ಶಂಕರಣ್ಣು ನಮ್ಮಲ್ಲಿ ದುಡ್ತಾನ್ರಿ. ಅವಾಗ ಊರ್ ಕಳ್ಸುವಂತ ವ್ಯವಸ್ಥೆ ಮಾಡ್ರಿ. ಯಾವ್ದಾರಿ ಕೆಲಸ ಕಳಿಸಿರ ಅಲ್ಲೇ ವಸ್ತಿ ಇರ್ಬೇಕವ. ಮರುದಿವ್ಸ ಬರ್ಬೇಕು. ಇವ ಶಂಕರ ಊರ್ಗ್ ಹೋಗ್ತಾನ. ಅವ್ನ ಹೇತ್ ಮನ್ಯಾಗ ಒಬ್ಬಕ್ಕೆ ಇರ್ತಾನ. ಅದನ್ನ ಮುಂದೆ ಹೇಳ್ತೀನಿ ನಿನಗೆ ಮತ್ತೆ ಬೇರೆ ಐಡಿಯಾ. ಹಂಗಂತೆ ನಡಿ. ಹಂಗಾರ ಮೊದಲು ಎಲ್ಲ ನಾವು ಅಲ್ಲಿ ತೋಟದಾಗಿರ್ಬೇಕು. ನಡಿ ಅಲ್ಲಿ ಹೋಗೋಣ. ಅವನ ಕರೆಸ್ತೆ ನಡಿ. ಏ ಶಂಕರ ಬೊಲ್ದಾಗದ ಮಾಡೋ ಮಗ. ಅಲ್ರಿ ಶೆಟ್ರ ಎಲ್ಲಾ ನೀರ್ ಸುಳ್ದು ಮಾರ್ಬೇಕಾಯ್ತ್ರಿ. ಇರ್ಲಿ ಬರೋಬರ ಐತಿ. ಈಗ ನಾ ಒಂದ್ ದಗದ ಹೇಳ್ತೇನೆ ನಿನಗ. ಏನ್ರಿ? ಏನಿಲ್ಲ, ಅಲ್ಲಿ ನಮ್ ಊರಾಗ ಇನ್ನೊಂದ್ ಹೊಲ ಐತಿ ಗೊತ್ತೈತಿ? ಹ್ಞೂ ಅಲ್ಲಿ ಅಲ್ಲಿ ಆಳುಗಳು ದಗದ ಮಾಡತ್ತಾರ ಇಲ್ಲೋ. ಮುಂದ ಅಲ್ಲಿ ನೀ ಯಾರ್ದಾರ ವಸ್ತಿ ನಿಂದಿರ್ಬೇಕು. ನಿತ್ತ ಅವ್ರದ್ದು ಪಗಾರ ಕೊಟ್ಟ ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ಬರ್ಬೇಕು. ಇಂದ ಹೋಗುದಲ್ರಿ? ಏಯ್ ಅವ್ನ ಏನೇನ್ ಯಾವ ಐತಿ ಎಲ್ಲ ಹೇಳ. ಇಂದ ಹೋಗುದು. ನೀನು ತಮ್ಮ 2 ದಿವ್ಸ ದನು ಹಾರದಂಗ ಆಕತಿ. ಆರಾಮ್ ಇದ್ದ ಬಾ. ನಿನಗ ರೊಕ್ಕ ಕೊಡ್ತೀವಿ. ಆಳುಗಳ 70 ಲಿಸ್ಟ್ ಕೊಡ್ತೀನಿ. ಒಟ್ಟು 2 ದಿವ್ಸ ನಿತ್ತ ಬಾ. ಇಟ್ಟಾರ ಸವಲತ್ತು ಕೊಡ್ತಾರ. ಗೌಡ್ ಹೆಂಗದಾರ ನೋಡ್ಲ. ಹೋಗಿ ಬರ್ತಾರ ಮಾಡ. ಏನ್ರಿ ಗೌಡ ಬರೋಬರ್ ಐತಿಲ್ರಿ? ಹಾ ಬರೋಬರ್ ಐತಿ. ಏನ ನೆನಪಿಟ್ಕೋ, ಯಾರ್ದನ ವಸ್ತಿ ನಿತ್ತ ಬರ್ಬೇಕು. ನಿಂದ್ರತ್ ನಾರಿ. ನಡಿ ಹಂಗಾರ ಅಟ್ ಮಾಡ. ನಿನ್ ಜೋಡ್ನ ಎಲ್ಲ ತಗೊಳಿಕ್ತ ಬಾ. ಎಲ್ಲ ಕೊಡ್ತೀನಿ ನಿನಗ ಬಾ. ಗೌಡ್ರ ಹೆಂಗತ್ರಿ ಪೇಸ್ ನಂದ? ಏ ನಿನ್ ತಲಿ ಅಂದ್ರ ತಲಿನೋ ಹಂಗೈತ್ರಿ ಮೈಂಡ. ಅನ್ಕೊಂಡಂಗ ಆ ಚೆಲುವಿ ಇವತ್ತ ನಡಿ. ಸುಸ್ತೊಂದ್ ಬಾಳ ಆಗತೈತಿ. 3 ತಿಂಗಳಿಗೆ ಹಿಂಗೈತಿ. ದಿನ ಹೆಚ್ಚಾದಂಗ ಇನ್ನ ಸುಸ್ತು ಜಾಸ್ತಿ ಆಕೈತಿ. ನಾ ಈ ವಿಷಯ ಗೌಡ್ರಿಗೆ ಹೇಳಿ ಅವ್ರನ್ನ ಮದ್ವೆ ಆಗಿತ್ತಿರ್ಬೇಕು. ಕೊಳ್ಳಾಗ ತಾಳಿಲ್ಲ, ಹೊಟ್ಟ ಮಗು ಐತಿ ಅಂದ್ರ ಊರಿನ ಜನ ಏನಂತ ತಿಳ್ಕೊಬೇಕು. ಇಲ್ಲ, ನಾ ಗೌಡ್ರನ್ನ ಮದ್ವೆ ಆಗಿತ್ತಿರ್ಬೇಕು. ನಾ ಎಲ್ಲ ಮದ್ವೆ ಆಗ್ತೀನಂತ ಅನ್ನತೀನಿ. ಆದ್ರೆ ಗೌಡ್ರು ಒಪ್ಕೋಬೇಕಲ್ಲ. ಅವ್ರು ನಂಗೆ ಹೇಳಿದ್ರು ನಾ ಮದ್ವೆ ಆಗ್ತೀನಂತ. ಆಗ್ತಿರ್ಬಹುದು, ಆಗಿಲ್ಲ ಅಂದ್ರ ನಾ ಬಿಡ್ಬೇಕಲ್ಲ ಅವ್ರನ್ನ. ಗೌಡ ಒಳ್ಳೆ ಮಾತೊಳಗ ಒಪ್ಕೊಂಡ್ರ ಒಪ್ಕೊಂತಾನ. ಅವ ಏನ್ರಿ ಒಪ್ಕೊಳ್ಳಿಲ್ಲ ಅಂದ್ರ ನಾ ಏನ್ ಮಾಡ್ಬೇಕು ನಂಗೆ ಗೊತ್ತೈತಿ. ಏನು ತಂಗಿ ಏನ್ ಮಾತಾಡಕತ್ತಿದಿ? ಬರ್ರಿ ಎಳ್ವಟ್ ಅವ್ರ, ಏನ್ ಸಮಾಚಾರ? ಅದ ನಿಮ್ ಗಾದ್ಲ ಗೌಡ್ ಕಳ್ಸ್ಯಾರ ನಾನು ಇಲ್ಲಿ. ಅಲ್ಲ ನಿಮ್ ಗೌಡ ಏನು ಸುಳ್ಯವಲ್ಲ. ಮತ್ತ ಅದ ಏನೇನೋ ಗಾದ್ಲಾಗೈತೆ ಅಂತ ಹೇಳ್ಕೊತ ಊರೆಲ್ಲ ತಿರ್ಗಾಡಕತ್ತಿದಿ ನೀನು. ಅದೇ ಈಗ ಹೆಂಗ್ ಸುಳಿತಾನು? ಜೇನ್ತುಪ್ಪನೇ ಖಾಲಿ ಆಗೈತಿ. ಜೇನ್ ತುಪ್ಪ ಖಾಲಿ ಆಗೈತಿ. ಅಲ್ಲ ಜೇನನೇ ಇಲ್ಲಿ ನಿನ್ ಬಳಿ ಬಂದೈತಿ. ಮತ್ ನೀ ಯಾಕೆ ಚಿಂತೆ ಮಾಡಕತ್ತಿದಿ? ಗೌಡನ್ ನಾನು ಕಳ್ಸ್ಯಾನ ಇಲ್ಲಿ. ಏನು ಗೌಡ್ ಕಳ್ಸ್ಯಾರ? ಎದಕ್ಕಂದ್ರ ನಿನ್ನ ಕರ್ಕೊಂಡ್ ಬಾ ಅಂತ ಕಳ್ಸ್ಯಾನ. ನನಗ್ ಕರ್ಕೊಂಡ್ ಬಾ ಅಂದಾನ? ಗೌಡ ನನ್ನ ಮದ್ವೆ ಆಗ್ತಾನಂದ್ರ ಅಷ್ಟೇ ಬರಕಿನ. ಮದ್ವೆ ಆಗೋದು ಬಿಡುದು ಹಿಂದಾಗಡೆ
ಊರ್ ತುಂಬಾ ಹೇಳ್ಕೊತ ತಿರ್ಗಾಡಕತ್ತೈತಿ, ಮರ್ಯಾದೆ ಕಮ್ಮಿ ಮಾಡ್ಬೇಡ. ಗೌನಂದು 4 ರೂಪಾಯಿ ರೊಕ್ಕ ಐತಿ, ದುಡ್ಡ ಮಾಡ್ಕೋಬೇಕ. ದುಡ್ಡಿಗೆ ಒಯ್ದು ಬೆಂಕಿ ಹಚ್ಚ. ನನಗ ಲಗ್ನ ಆಗ್ಬೇಕಾಗೈತಿ, ಹೊಟ್ಟಾಗ ಮಗು ಐತಿ. ಹಿಂಗೆಲ್ಲಾ ಊರ ತಿರ್ಗಾಡೋದ್ ಆಗುದಿಲ್ಲ ನನಗ. ಊರಾಗ ತಿರ್ಗಾಡುದು ಆಗುದು ಹೇಳ್ಕೊತ ತಿರ್ಗಾಡ್ರಿ ಆಕತ್ತೇನಿದ. ಕೊಳ್ಳಾಗ ತಾಳಿಲ್ಲ, ಕಾಲುಂಗ್ರಿ ಇಲ್ಲ, ಏನತ್ ನಿಂದ? ಅಲ್ಲ, ಸುಮ್ ಹಂಗೆ ಬಾಯಿ ಮಾತ್ಲೆ ಹೇಳಿದ್ರೆ ನಿಮ್ ಗೌಡ್ ಕೇಳ್ತಾನ? ಕೇಳ್ತಾನ, ಕೇಳಿಸ್ತಾನ. ನೀ ಸಮಾಧಾನಲೆ ಬಂದಿ ಅಂದ್ರ ಊರಾಗ ಯಾರು ಹೇಳ್ಲಿಕ್ಕಂದ್ರ ಕೇಳಿಸ್ತಾನ, ಗೌಡ್ದು ಹೇಳ್ತಾನ. ಆಯ್ತಾ, ಮದಿ ಆಗುದು ಹಿಂದಾಗಡಿ ಮಾತಾಡ್ನು. ಮೊದಲ 4 ರೂಪಾಯಿ ಮಾಡ್ಕೊ, ಕೊಳ ತುಂಬ ಬಂಗಾರ ಮಾಡ್ಕೊ, ಬರಿಗೋಳೈತಿ ನೋಡ. ನೀ ಏನ್ ರೊಕ್ಕದ್ ಮಾತಾಡತಿ? ನನಗ ರೊಕ್ಕ ಬೇಕಾಗಿಲ್ಲ, ಬಂಗಾರ ಬೇಕಾಗಿಲ್ಲ, ನನಗ ಗೌಡ್ ಬೇಕು. ಗೌಡ್ ಬೇಕದಲ್ಲ, ಮತ್ ಬೇಕಂತಲೇ ನೀನ್ ಕರ್ಕೊಂಡ್ ಬಾ ಅಂತ ಹೇಳ್ಯಾನ. ಆಯ್ತು, ನಡಿ ಹೋಗುನ. ಬಾ ಹೇಳ. ಅಲ್ಲ ಎಡವಟ್ಟ, ಎಂದೂ ಬರ್ಲಾರ್ದ ಹಿಂಗ್ ಬಂದು ಕರ್ಕೊಂಡ್ ಹೊಂಟಿ ಅಂದ್ರ ಏನೋ ನೀನು ನಿನ್ ಗೌಡ ಸೇರಿ ಏನೋ ಗದ್ಲ ಹಿಡ್ಸಂಗ್ ಕಾಣಿಸ್ತೀರಿ. ಏನೂ ಗದ್ಲಿಲ್ಲ, ಸಮಾಧಾನಲೆ ಗೌಡ್ನ ಕ್ಯಾಚ್ ಮಾಡ್ಬೇಕು. ಕ್ಯಾಚ್ ಹೇಳ್ತಾನ. ನಾನು ಎಲ್ಲರ್ಕ ರೆಡಿ ಆಗೇ ಬಂದಿನಿ, ಬಾ. ಹಂಗ ಹಠ ಮಾಡಬೇಡ. ಗೌಡ ಹಂಗೇನ್ ಸೊಟ್ಟಲ್ಲ, ಇಡೀ ಊರು ಗಡ 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 ನಡುಗಿಸುವಂತ ಗೌಡದಾನ. ಒಟ್ಟು ಕ್ಯಾಚ್ ಮಾಡುದು ಗೌಡನ ಆಸ್ತಿ. ನಮಸ್ಕಾರ ಗೌಡ್ರ. ನಮಸ್ಕಾರ ನಮಸ್ಕಾರ. ಬಂದ ತೋಡು ಕೂಸ. ಆಯ್ತು, ಅಲ್ಲಿ ಸ್ವೀಟ್ ತಂದಿಟ್ಟೇನಿ. ಅದನ್ನ ಅಲ್ಲಿ ತೊಡಗಿನ ಮನಿ ಐತಿ, ಅಲ್ಲಿ ತೊಗೊಂಬರೋದು. ತೊಗೊಂಬರ್ಲೇನ್ರಿ? ಹಂಗೆ ನೋಡಿ. ಮತ್ತೇನ್ರಕ್ಕೋ, ನಾನು ನೆನ್ಸ್ಕೊಂಡು ಈ ಕಡೆ ಬಂದಿ. ನಿಮ್ನೆ ನೋಡಾಕ್ ಬಂದಿದ್ದೀರಿ ಗೌಡ್ರ. ಹೌದಾ, ನಾನು ನೋಡ್ಬೇಕನ್ಸೈತಿ. ಅದು ನಂಗ ಏನಾರ ಹುಳಿ ಹುಳಿ ತಿನ್ಬೇಕನ್ಸಾತೈತ್ರಿ. ಎಷ್ಟಾರ ನಮ್ಮ ಪಾರ್ದ ಎರಡು ನಿಲಿಕೆ ಇರೋದವ. ಎರಡು ತಿಂತಿ ತಿನ್ನಕ್ಕೆ ಬಾ, ನಡೀಲ್ ಹೇಳ್ಕೊಡ್ತಾನ ಬಾ. ತಗೋ ಚೆನ್ನ, ಎಷ್ಟು ತಿತ್ತಿ ತಿನ್ನ, ಇಡೀ ಗ್ರಾಮನಿಂದ ಐತಿ. ನಿನಗೇನ್ ಬೇಕು ಹೇಳ, ನಾ ಇರ್ತಕ ಯಾಕೆ ಅನ್ಸ್ತಿ? ಗೌಡ್ರ, ನಿಮ್ಮನ್ನ ಪರೀಕ್ಷೆ ಮಾಡಾಕ್ ಇದನ್ನೆಲ್ಲ ಕೇಳಿಲ್ರಿ. ನಿಮ್ಗೊಂದ್ ವಿಷಯ ಹೇಳ್ಬೇಕ್ರಿ. ಏನದ? ಅದು ಅದು ಹೇಳ, ಇವತ್ತ ಹೇಳ. ನಂಗ 3 ತಿಂಗ್ಳ್ರಿ ಈಗ. 3 ತಿಂಗಳ? ಅದಕ್ಕೆ ನಾ ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕು? ಇದಕ್ ಕಾರಣ ನೀವೇ ಅಲ್ಲ. ಕಾರಣ ಹೋದ ಅದಕ್ಕಂತ ಹೇಳಿ ಈಗ ಒಂದು ಹೂವಿನ ಸುವಾಸನೆ ತಗೋತೀವಿ, ಬರೀ ಸುವಾಸನೆ ತಗೊಂಡ್ ಬಿಡ್ಬೇಕ. ಅದನ್ನ ತಗೊಂಡ್ ಕೇಶದಾಗಿಟ್ರೆ ಹೂವು ಕೊಳತೋಕತಿ. ಹಂಗ ನಿನಗ ರೊಕ್ಕ ಕೊಡ್ತಾನ, ಅದನ್ನ ಬಿಜಾಪುರ ದವಾಖಾನೆ ಹೋಗಿ ತೆಗ್ಸ್ಕೊಂಬಿಡ. ಕೊಳತ್ ಹೋಗೈತೆ ನಾಕ ನಾನ್ ಹೂ ಅಂದ್ರೆ ನಾ ಒಂದ್ ಹೆಣ್ಣ ಅಲ್ರಿ. ಕೊಳ್ಳಾಗ ತಾಳಿ ಇರ್ಲಾರ್ದೆ ಊರ್ ತುಂಬಾ ಹೊಟ್ಟೆ ಮಗು ಇಟ್ಕೊಂಡ್ ಹೆಂಗ್ ತಿರ್ಗಾಡ್ರಿ ಗೌಡ? ನೋಡು, ಹಿಂಗ ಹಾಕಿರ್ತಾವ ಊರಾಗ. ಎಷ್ಟೋ ಮಂದಿ ಮಕ್ಳು ಅದಾರ, ಅದ್ರಲ್ಲಿ ನಿಂದು ಒಂದ್ ಮಕ್ಳು ಅಂತೇಳಿ ಸಾಕು. ಎಷ್ಟು ಬೇಕಾದಷ್ಟು ಖರ್ಚಾಗ್ಲಿ, ನಿನ್ ಜೊತೆ ರೋಟಿನ ಕಳಿಸ್ತೀನಿ. ಬಿಜಾಪುರ ಬೇಲ್ರಿ ದವಾಖಾನಿಗೆ ಹೋಗಿ ಅದು ಹೊಟ್ಟೆಗಿರೋದು ತಗ್ಸ್ಕೊಂಬಂದ್ರ. ಗೌಡ್ರ, ನಿಮ್ ಕಾಲ್ ಹಿಡ್ಕೋತೀನ್ರಿ ಗೌಡ್ರ, ಹಂಗ್ ಮಾಡ್ಬೇಡ್ರಿ ಗೌಡ್ರ. ಒಂದ್ ತಾಳಿ ಕಟ್ಬಿಡ್ರಿ, ನಾ ಯಾರ್ ಮುಂದನು ಬಾಯ್ ಬಿಡಂಗಿಲ್ರಿ. ನೀವೇ ನನಗ್ ತಾಳಿ ಕಟ್ಟಿರಂತ ಅದು ಹೆಸರಿಗೆ ಅಷ್ಟರಿ. ನಂಗ ತಾಳಿ ಇರ್ಲಾರ್ದೆ ಮಗುನ್ ಇಟ್ಕೊಂಡ್ ತಿರ್ಗಾಡ್ಲಿಕ್ ಆಗಂಗಿಲ್ರಿ ಗೌಡ್ರ. ಕಾಲ್ ಹಿಡ್ಕೋತೀನ್ರಿ, ನನಗ ದಯವಿಟ್ಟು ಹಿಂಗ್ ಮಾಡ್ಲಿಕ್ ಹೋಗ್ಬೇಡ್ರಿ ಗೌಡ್ರ. ಇರ್ಕೋ, ನೀ ಹೇಳಿದಂಗೆಲ್ಲ ತಾಳಿ ಕಟ್ಕೋತ ಹೋದ್ರ ಊರಾಗಿನವ್ರೆಲ್ಲ ನನಗೆ ಹೆಂಟ್ ಹಾಕಿದ್ರೆ ಏನ ಬಾಯಿ ಮತ್ಲೆ ಹೇಳಾಕ್ತೇನೆ. ನೀನ್ ಹಚ್ಚಿದಿ, ನನ್ನ ಕಾಲ ಏನ್ ಚಿಪ್ಪ ಇಡ್ಲಿ, ಇದೆಲ್ಲ ನಾಟಕ ಮಾಡ್ಬೇಡ ಅಂದ್ರೆ. ಅವತ್ತು ಕಬ್ಬಿನ ಗದ್ದಾಗ ನನ್ನ ಮಳ್ಳು ಮಾಡಿ ತಾಳಿ ಕಟ್ಟಿ ಬಾಳ್ ಕೊಡ್ತೀನಂತ ನನ್ನ ನಂಬಿಸಿ ಮೋಸ ಮಾಡಿದ್ರಿ. ಈಗ ನಾನ್ ನಿಮ್ಗೆ ಚಿಪ್ಪಾಡಿ ಅದ್ನ ಇಲ್ಲ, ನಾನು ಕೇಳ್ಕೊಳ್ಳೋಷ್ಟು ಕೇಳ್ಕೊಂಡೆ, ಇನ್ನು ಮುಂದೆ ಆಗುದಿಲ್ಲ. ನನಗ್ ಗೊತ್ತೈತಿ ಏನ್ ಮಾಡ್ಬೇಕತ್ತ, ನಾ ಅದನ್ನ ಮಾಡ್ತಿರ್ತೀನಿ. ಏನ್ ಮಾಡ್ಕೊಳಕಿದಿ? ನೀ ಮಾಡಿರೋ ಹಲ್ಕಟ್ಗಿರಿ ಎಲ್ಲ ಊರ್ ತುಂಬಾ ಹೇಳಿ ನಿನ್ನ ಮಾನ ಮರ್ಯಾದೆ ಕಳೆದ ಗೊತ್ತೈತಿ ನನಗ್ ನಿನ್ ಹೆಂಗ್ ಮದ್ವೆ ಆಗ್ಬೇಕತ್ತ. ನೋಡ್ರಕ್ಕು, ನಾನ್ ನಿನ್ನ ಪರೀಕ್ಷೆ ಮಾಡೀನಿ. ನೀ ನನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅಂತೇಳಿ ಪರೀಕ್ಷೆ ಮಾಡೀನಿ. ನೋಡು, ನಾನ್ ನಿನಗ ಏನ್ ಮಾತು ಕೊಟ್ಟಲ್ಲ ಅದ್ ನಡೆಸ್ತಾನ. ನಾ ಸುಮ್ಮ ನಿನಗ ನೀ ಏನತ್ತಿ ನೋಡ್ಬೇಕಂತೇಳಿ ನಾ ಇಟ್ಟು ತಕ ನಿನ್ ಒಂದ್ ಸ್ವಲ್ಪ ಕಾಡ್ಸೀನಿ. ಅಂದ್ರ ನೀವ್ ನನ್ ಮದ್ವೆ ಹಾಕಿರಿ? ಆಗ್ತೇನ್ರಕ್ಕು. ಗೌಡ್ರ, ಸಿಟ್ನಾಗ ನಿಮ್ಗೆ ಏನೇನೋ ಅಂದ್ಬಿಟ್ಟೆ, ತಪ್ಪಾಯ್ತು. ನೋಡು,
ಈಗ ನಾವು ಸಂಜೆ ಮುಂದೆ ಬಂದ್ಬಿಡ ಏನ ಅಲ್ಲಿ ತೋಟದಾಗ ನಮ್ದು ಬಾವಿ ತಕ್ಕ ನಮ್ದು ಹಳಿ ದೇವ್ರದ್ದು ಒಂದು ಗುಡಿ ಐತಿ ಏನ ಅಲ್ಲಿ ಬಾ ಯಾರಿಗೂ ಹೇಳ್ಬೇಡ ಏನ ಮದುವೆ ಆಗಿಬಿಡನು ಆಯ್ತಲ್ಲ. ಸಾಕಾಗೈತಿ ಗೌಡ ಅವನು ಶಿವರ್ ತೊಗೊಂಬ ನಾನು ಯಾರ ಕಡೆ ಕಾಲ್ಮರ್ಲೆ ಬಡಿಸ್ತಾರೋ ಏನ್ ಮಾಡ್ತಾನೋ ಒಂದು ಗೊತ್ತಾಗಂಗೈತಿ. ಏನ್ ನಮ್ಮನ್ನ ಯಾವಾಗ ಮಣ್ಣು ಕೊಡ್ತಾನೋ ಏನ್ ಮಾಡ್ತಾನೋ ಒಂದು ತಿಳಿದಂಗೈತಿ. ಅಲ್ರಿ ರಗಡ ಆಸ್ತಿ ಐತಿ ಸುಮ್ಮ ಬಾಳೆ ಮಾಡ್ಕೊತ ಹೋಗ್ಬೇಕಲ್ಲ ಗೌಡ ಯಾರನ್ನ ಮದುವೆ ಹಾಕೊಂಡು ಸಿಕ್ಕ ಹೆಣ್ಮಕ್ಳು ನೋಡಿ ಚಕ್ಕಂದ ಆಡ್ಕೊಂತ ನಮ್ಮನು ಮಣ್ಣು ಕೊಡ್ತಾನೋ ತಾನು ಸಾಯ್ತಾನು. ಸಾಕಾಗಿ ಹೋಗೈತಿ ಇಂಥವ್ರ ಕಾಲಾಗ. ಇಂಥವ್ರ ಮನೆ ಜೀತ ಮಾಡೋದು ಬಿಟ್ಟು ಬಿಡ್ಬೇಕು. ಇನ್ನ ಎಲ್ಲಾರ ಒಂದು ಯಾವ್ದಾರು ಫ್ಯಾಕ್ಟ್ರಿ ಹೋಗಿ ನೌಕರಿ ಮಾಡ್ಬೇಕಲ್ಲ ಕರೆ ಇಂಥವ್ರ ಸವಾಸ ಮಾಡಬಾರ್ದಾಗಿತ್ತು. ನನಗೆ ಸಾಕಾಗಿ ಹೋಗೈತ್ರಿ ನನಗೆ ಸಾಕಾಗೈತಿ. ಅಲ್ಲಲ್ಲಲ್ಲಲ್ಲ ಗೌಡ ಏನ ಕಬ್ಬಿನ ಬಡ್ಡ್ಯಾಗ ಸಾಲಿನಾಗ ಏನೋ ಗದ್ಲ ನಡ್ಸ್ಯಾನಲ್ಲ. ನಮಸ್ಕಾರ ರೀ ಗೌಡ್ರು. ಒಬ್ಬೊಬ್ಬ ಬೆಳ್ಳನ ಬೆಳ್ಳಕ್ಕಿ ಸಿವಿಟ್ ತಂದನ್ರಿ. ತಂದೇನ? ಹ್ಞೂನ್ರಿ ನಾ ಹೇಳಿದಲ್ಲ ರೆಡಿ. ಗುಡ್ ಐತಿ ಕೆಲಸ. ಆಯ್ತು ನೀ ನಡಿ ಬಾಯ್ ನಡೀತೀರಿ. ಹಾ ಆತ ನಿಮ್ ದಗದ ಆಟ ಆತ್ರಿ. ನಡಿ ನಮ್ದು ಡಿಸ್ಕಸ್ ಇರ್ತೈತಿಲ್ಲ ಏನ್ರಿ ಹಿಂಗ್ಯಾಕ್ ಮಾಡ್ತೀರಿ ಒಂದು ನಿಂದಿರ್ತೀನಿ ನಾನು. ಶೆಟ್ಟಿ ಹೇಳಿದಷ್ಟ ಕೇಳ್ಬೇಕು ನಡಿ. ಇದೇನದ ಗೌಡ್ರ ಸ್ವೀಟ್ ಎದಕ್ರಿ? ನೋಡು ಈಗ ಖುಷಿ ವಿಚಾರ ಮಾತಾಡಿದೀವಿ. ನಾನೇನು ಮದುವೆ ಹಾಕನಂದನಿ ಅದಕ್ಕೆ ಬಾಯಿ ಸಿಹಿ ಮಾಡ್ಕೊಂಡು ಅದಕ್ಕೆ ಸ್ವೀಟ್ ತರ್ಸೀನಿ ಚಿನ್ನ ಬಾ. ಗೌಡ್ರ ನಿಮ್ಮನ್ ಭಾಳ ತಪ್ಪು ತಿಳ್ಕೊಂಡಿದ್ದರಿ ನಾನು. ತಪ್ಪಾಯ್ತು. ನೋಡು ನಾನ್ ನೋಡಾಕ ಹಂಗ ಅನಸ್ತಾನ ಆದ್ರ ನಾನು ಯಾರು ಅರ್ಥ ಮಾಡ್ಕೋತಾರಲ್ಲ ಅವಾಗ ಗೊತ್ತಾಕತ್ ನಾ ಏನಂತೇಳಿ. ಅದಕ್ಕೆ ನೀ ಅರ್ಥ ಮಾಡ್ಕೊಂಡಿದ್ದಿಲ್ಲ. ಬಾ ಟೈಮ್ ಆಕತಿ ಸ್ವೀಟ್ ತಿನ್ಬೇಕಾ? ಬಾ ನೋಡು ಇದ ಖುಷಿ ಸಂದರ್ಭದಾಗ ಬಾಯಿ ಸಿಹಿ ಮಾಡ್ಕೊಂಡ್ಬಿಡ್ನು ಹೌದಲ್ಲ? ಹಂಗಾರ ಹಿಡಿ. ಹಣ್ಣು ನೀವ್ ಫಸ್ಟ್ ನೀವು ಏ ನಾ ಎಲ್ಲಾ ಪದ್ಧತಿ ರೀತಿಯಿಂದ ನೀ ಬರ್ತಿ ಅನ್ನೋದು ಗೊತ್ತಿದ್ದಾನ ಮೊದಲ ಎಲ್ಲಾ ಮಾಡಿಸಿ ಇದ್ರಾಗ ಏನೈತಿ ಕಾಜು ಬಾದಾಮ ಆಮೇಲೆ ಚಲೋ ಜವಾರಿ ಹಾಕೋ ತುಪ್ಪ ಹಾಕಿಸಿ ನಿನಗೋಸ್ಕರ ಮಾಡ್ಸೇನ್ರಿಕು. ಇಡಿ ಹಾನು. ಗೌಡ್ರ ಸಾಕು. ಏ ತಿನ್ಬೇಕ ಹಿಡಿ. ಗೌಡ್ರ ಗೌಡ್ರ ಎಲ್ಲಾ ಸೊಕ್ಕಿನ ಹೆಣ್ಣೆ ಸುಖ ಕೊಟ್ಟು ಸುಮ್ಮರ್ತಿ ಅಂದ್ರ ಈ ಗೌಡಿನ ಅಂತಸ್ತಿಗೆ ಗೌಡತಿ ಆಗೋ ಕನಸ್ ಕಾಂತೀಯಾ? ಸಾಯ್. ನನಗ ಕುತ್ತಿಗೆ ಬಂದಿರೋ ಕಂಟಕ ಇವತ್ತು ಕುಲ್ಲ ಆತ. ಮೊದಲ ಟೆನ್ಷನ್ ದಾಗ ನೀ ಈ ಹಾಳ ಸೆಟ್ ಎಲ್ಲಿಗ್ಯಾನ ಇನ್ನ ಬರವಲ್ಲ. ಗೌಡ್ರ ಬಾಂಡ್ರಿ. ನಿನಗೆ ಜಲ್ದಿ ಬಾತೇನೆ ನೋಡು. ಆ ರುಕ್ಕಿ ನನಗ ಬಾಳ ತ್ರಾಸ ಕೊಡಾತಿಲ್ಲ. ನಿನ್ನ ಮರ್ಯಾದೆ ಕೈತಿನೋ ಅದನ್ನ ಮಾಡ್ತಾ ತಂದು ಅದಕ್ಕಿನ ಕಳಿಸೇ ಬಿಟ್ಟಾನಿ. ಕ್ಲಾಸ್ ರೀ. ಏನ್ರಿ ಹಿಂಗ್ಯಾಕ್ ಮಾಡಕ್ ಹೋಗಿರಿ? ನಾನು ದಾರಿಗೆ ಆಟ ಬಂದವ್ರ ತೆಗ್ದ ಬಿಡವನ. ಮತ್ತ ಅದ್ರದ್ದೆಲ್ಲ ಸಿಹಿ ಸಪ್ಪ ಎಲ್ಲ ತಿಂದು ಅದನ್ನ ಪಾಪ ಮಣ್ಣು ಪಾಲ್ ಮಾಡಿ ಇರ್ಲಿ ಅದೆಲ್ಲ ಮಾತುಕತೆ ಏನ್ ಬೇಕಾಗಿಲ್ಲ. ನೋಡು ಈ ದುಡ್ಡು ತಗೋ ಗೌಡ್ರ. ಈ ಹಣದ ಮುಂದೆ ಹೆಣ ಸುದಿಕೆ ಬಾಯಿ ಬಿಡ್ತೈತಿ. ಈ ಹಣ ಇತ್ತಂದ್ರ ಹೆಣ ಮಣ್ಣಾಗಾದ್ರೂ ಮುಸ್ತೈತಿ. ಒಟ್ಟ ಹೆದರಾಕ್ ಹೋಗ್ಬೇಡ್ರಿ. ದುಡ್ಡಿನ ಮುಂದೆ ಈ ಜಗತ್ತಿನಾಗ ಯಾವುದೂ ಇಲ್ಲ. ನೋಡು ನಿನ್ಗೆ ಎಷ್ಟು ಬೇಕಾಟ ದುಡ್ಡು ಕೊಡ್ತೇನೆ. ಈ ಕೇಸ್ ಬರದಂಗ ನೋಡ್ಕೋ. ನನ್ನ ಹೆಸರು ಬರಬಾರ್ದ. ಆ ಪೊಲೀಸರು ಬಂದ ತನಿಖೆ ಮಾಡೋದ್ರಾಗನ ಅದನ್ನ ಅಲ್ಲೇ ಒಟ್ಟ ಯಾರಿಗೂ ಗೊತ್ತಾಗಂಗ ಮಾಡ್ತೇನ್ರಿ. ಆಕಿ ತವ್ರ ಮನೆಯವ್ರ ಅವ್ರು ಹಿಡ್ಕೊಂಡ್ರ ಮುಗಿದ್ ಹೋತ. ಅದಕ್ಕ ನಿನ್ಗೆ ಎರವಟ್ಟಿ ಅವ್ರು ದುಡ್ಡು ಕೊಟ್ಟಿನ ಅಂದ್ರ ಅವ್ರು ಬರಂಗೇ ಇಲ್ಲ. ನಾವು ಒಂದು ಮಣ್ಣು ಮಾಡಿಬಿಡ್ತಾರ. ನಮ್ ಹುಡುಗಿ ಹಾರ್ಟ್ ಆಗೈತೆ ಫೇಶನ್ ಇದ ಐಡ ನಂದ. ಹೋಗು ನೀ ಇಲ್ಲೇ ಮಾತು ಹಾಕೋತಂದ್ರಿ ಬೇಡ. ಅಲ್ಲಿ ಪೊಲೀಸರು ಬರ್ತಾರ ಪಾಟ್ನ ಹೋಗದ್ರೆ ಒಕ್ಕಂಡ್ರಿ ಗೌಡ್ರ. ನೀವೇನ್ ಹೆದರಾಕ್ ಹೋಗ್ಬೇಡ್ರಿ. ನಾವಿರ್ತಕ ಹೋಗಿ ಅದ್ರ ಕೆಲಸ ಮಾಡ್ಕೊಂಡ ಬಂದ್ ಬಿಡ್ತೀನಿ. ನೀವೇನ್ ಅಂಜಬೇಡ್ರಿ. ನೀವ್ ಯಾರು ಎಡವಟ್ಟಿ ರೀ ಈ ಊರಿಗೆ ಹೋಗಿ ಯಾವಾಗ ಬರ್ತೀರಿ ನೀವು? ನಾಳೆ ಬರ್ತೀನಿ. ನಾಳೆ ಬರ್ತೀರಿ? ನಾಳೆ ಬರ್ತೀನಿ. ದಗದ ಬಾಳ ಅವ ಒಟ್ಟ ಗೌಡ್ರು ಊರಿಗೆ ಹೋಗಿ ಬಾಕೆ ಅದಕ್ಕಾಗಿ ಹೊಂಟಾನಿ. ಹೌದು ಸ್ವಲ್ಪ ಜಲ್ದಿ ಬರ್ರಿ ನಾಳೆ ರೀ. ಲೌಡ್ ಬರ್ತೀನೋ.
ಮತ್ತ ಮನಿ ಕಡೆ ಹುಷಾರಿರ್ನಿ. ನಾನು ಒಬ್ಬೇಕ್ನ ಆಗ್ತೇನ್ರಿ ಅದಕ್ಕೆ ಹೇಳಾಕತ್ತೀನ್ರಿ. ಅದಕ್ಕ ಒಂದ್ ಅಗದ ಮಾಡ. ಹಾ. ನಾ ಹೇಳ್ದಂಗ ಕೇಳ್ತಿ ಏನ್ ಮಾಡ್ತಿ? ಕೇಳ್ತೀನಿ ಹೇಳ್ರಿ, ನಿಮ್ ಮಾತ್ ಕೇಳಾರ್ದ ಯಾರ ಮಾತ್ ಕೇಳಿ? ಅಕ್ಕ ನೀನ್ ಕೇಳ್ತಿ ಅಂತ ನಿನ್ ಹೇಳ್ತೀನಿ. ಹಾ. ಈಗ ಕಡ್ಲಿ ತಂದಲ್ಲಿ ಹುರ್ಕಾಲಿ ಹಾ. ನೋಡ್ತವ ಆಯ್ತು ಕೈಯಾಗ ಒಂದೆರಡು ಕತ್ತೀನಿ ನನ್ನ ಮುಂದೀಗ. ಹಾ ಸಾಕನಂಗಿತ್ತು ಕಟ್ಟತ್ತೇನೆ. ಊಟ ಮಾಡ್ಬೇಡ ಊಟ. ಯಾಕ್ರಿ? ನಿನ್ ಗೊತ್ತಾಗೋ ಮಾಡ್ತೀವಿ. ನಾ ಹೇಳ್ದಂಗ ಹೇಳ ರೀ. ಊಟ ಬಿಟ್ಟು ಕಡ್ಲಿ ಅಂತಿತ್ತಾರಿ. ನೋಡು ಅದೇ ಒಳಗ್ ಸೇರ್ ಕಾಯಿ ಎಲ್ಲಿ ತಂದಾನೆ ಅದ್ರನ್ನ ಆಗು ಮಾಡತ್ತೇನ. ಒಂದ್ ಸೇರೇನ್ ಬಾಳ ಮನುಷ್ಯಾಗ. ಅದು ಖರೇನ ಬಿಡ್ರಿ. ಊಟ ಗೀಟ ಎಲ್ಲಾ ಬಿಟ್ಟಿವಿ ಹಂಗ ನೀವ್ ಅಷ್ಟೇ ನೀವ್ ಅಂತಿತ್ತಾರಿ. ಒಟ್ಟ ತಿನ್ಬೇಕ. ನಾ ಹೇಳ್ದಂಗ ಕೇಳ್ತಿರೋ? ಕೇಳ್ತೀನ್ರಿ. ಹಾ ಕೇಳ್ತೀನಿ. ಮನ್ಯಾಗ ಅಲ್ಲಿ ಒಂದ್ ಸೇರ್ದಾವ್ ಅದನ್ನೆಲ್ಲಾ ಪದ್ಧತಿ ಇರ್ತೀನ. ತಿಂದು ನೀರ್ ಕುಡ್ದು ಮಾಡ್ಕೊಂಡ್ಬಿಡ ಏನ. ಮತ್ತ ಊಟ ಮಾಡ್ಬೇಡ. ಊಟ ಮಾಡಿದ್ರೆ ನಾವು ಹೋಗಂಗಿಲ್ಲ. ಆತಾಯ್ತು? ಸರಿ ಆಯ್ತು ಹೇಳ್ರಿ. ನಾ ಹೋಗ್ತಾನ ಹೋಗಿ ಬರ್ತಾನ. ಸ್ವಲ್ಪ ಜಲ್ದಿ ಬರ್ರಿ ನಾಳೆ ರೀ. ಜಲ್ದಿ ಬರ್ತಾನ. ನೀನ್ ಕಾಳಜಿ ಮಾಡ್ಬೇಡ. ಸರಿ ಆಯ್ತು. ಹಾ ಬಗಲ ಹಾಕೊಂಡ್ ಪರಿಸರ ಕೊಂಡಿ ಹಾಕೊಂಡ ನೋಡ್ಕೊಂಡ್ಬಿಡ. ಸರಿ ಏನ್ ಬರೀ ಟಿವಿ ನೋಡ್ಕೊತ ಮಾರಾಟ ಕುಂಡ್ರ. ಇಲ್ಲ ಹೇಳ್ರಿ. ಟಿವಿ ಅಂತ ಬದ್ಲೆ ಅಂಗಡಿ ನೋಡ್ಕೊಂಡ್ ಬರೀ ಟಿವಿ ಮುಂದೆ ಅದೇ ಮತ್ತೆ ನೀನು ಅದಕ್ಕೆ. ಇಲ್ಲ ಹೇಳ್ರಿ. ಹಾ ನಾ ಹೋಗಿ ಬರ್ಲಿ. ಹಾ. ಮನಿ ಕಡೆ ಹುಷಾರ. ನಾನು ಒಬ್ಬೇಕ್ನ ಆಗ್ತೇನ್ರಿ. ಮತ್ ಜಲ್ದಿ ಬರ್ರಿ ನಾಳೆ. ನಾಳೆ ಮುಂಜಾನೆ ಎದ್ರಪ್ಲೆ ಬಂದ್ಬಿಡ್ತೀನಿ. ಸರಿ ಆಯ್ತು. ಹಾ ಇನ್ನೊಂದ್ ದಿವ್ಸ ಅಟ್ಟ ವಸ್ತು ಹೊಡಕ ಮತ್ತೆ ಅಲ್ಲಿ ಹೋಗ್ಲಿ. ಹಾ ಬರ್ತಾನ. ಸಾಕೋಶ್ ಹೋಗ್ರಿ. ಹಾ ನನ್ನ ಗಂಡಗ್ ಏನಾಗೈತಿ ಅಂತೀನ. ಊಟ ಗೀಟ ಎಲ್ಲ ಬಿಟ್ಟು ಬರ್ ಕಡಿಮೆ ತಿನ್ನ ಅಂತಾನ. ಏನಾಗೈತಿ ಅನ್ನೋ ಒಂಥರ ವಿಚಿತ್ರ ಮಾತಾಡಕತ್ತಾರ. ಏನು ಒಂದು ತಿಳಿವಲ್ತ. ಇರ್ಲಿ ನನ್ನ ಗಂಡ ಹೇಳ್ಯಾನ ಅನ್ಬೇಕ ತಿಂತೀನಿ. ನನ್ನ ಗಂಡನ ಮಾತ ನಾ ಪಾಲಿಸ್ತೀನಂತ. ಏನ್ರಿ ಬಾಳ ಖುಷಿ. ಅಲ್ಲೋ ಅಂತೂ ಇಂತೂ ಆ ಶಂಕರ್ಯಾನ ಊರಿಗೆ ಕಳ್ಸೋದಾತ. ಹಂಗಾದ್ರ ನನ್ ಕೆಲಸ ಇವತ್ ರಾತ್ರಿ ಆಕೈತಿ ಅಂದಂಗ ಆತ್ಲ. ಹಾ ಆದ್ರೆ ಇನ್ನೊಂದ್ ಏನಂದ್ರ ನಾ ಹೋಗುದು ಯಾರು ನೋಡಬಾರ್ದು. ಮತ್ತ ಮಂದಿಗೂ ಗೊತ್ತಾಗಬಾರ್ದ. ಸ್ವತಃ ಅವ್ರ ಮನ್ಯಾಗ ಗೊತ್ತಾಗಬಾರ್ದ. ಅದಕ್ಕೆ ಹೆಂಗ್ ಮಾಡ್ದು ಶೆಟ್ಟಿ? ಐತಿಲ್ಲ ನನ್ನ ಅತಿಕ ಐಡ. ಯಾವ್ದಾರ ಎಡವಟ್ ಐಡಿಯಾ ಹೇಳಿ. ಶೆಟ್ಟಿ ತಿಳಿ ಅಂದ್ರೆ ಏನ್ ತಿಳ್ಕೊಂಡ್ರಿ? ಏನದ ಐಡಿಯಾ? ಏನ್ ಐಡಿಯಾ ಐತಿ ಅಂದ್ರೆ ಗಡಬಡ್ಸಕ್ ಹೋಗ್ಯಾರಿ. ಹಿಂದಿನ ಕಾಲದಾಗ ಆಗಿನ ಕಾಲದಾಗ ಹಂಡೆದಾಗ ಹುಕ್ಕಿರುತ್ತ. ಹೌದು ಮತ್ತೆ ಕೆಲಸ ಮಾಡಾಕ. ಹಂಗಾದ್ರೆ ನಾನು ಹಂಡೆದಾಗ ಹೋಗ್ಬೇಕತ್ತೆ. ಹಂಡೆದಾಗ ಯಾಕೆ ಕಳ್ಸಲ್ರಿ? ನನ್ನ ಅತಿಕ್ ಮತ್ತೊಂದು ಐಡಿಯಾ ಐತಿ. ಏನೈತಿ ಹೇಳು? ಅಲ್ರಿ ನಮ್ ಗೌಡ್ರ ಮನೆ ಸಣ್ಣ ಮಿಡ್ತಾರ. ನಮ್ ಗೌಡ್ರ ಮನ್ಯಾಗ ಒಂದ್ ದೊಡ್ಡ ಸಂದ ಕತ್ತಿಲ್ರಿ. ಆ ಸಂದಕದಾಗ ಕುತ್ ಬಿಡುದ್ ನೀವು. ಅದ್ರ ಕೂತ್ ಏನ್ ಮಾಡ್ಲು? ಮಣ್ಕೊಂಡ್ ಬಿಡುದು ಮ್ಯಾಲ ಮುಚ್ತೀವಿ. ಇಬ್ರು ಹುಡುಗರು ತಯಾರು ಮಾಡಿ ಆ ಸಂದಕ ಆ ಶಂಕರನ್ ಮನಿಗ್ ಕೊಟ್ಟು ಕಳಿಸ್ತೀವಿ. ನನ್ ಜೋಡಿ ಇದ್ದಿದ್ದಕ್ಕೂ ಸಾರ್ಥಕ ಆತ್ ನೋಡ್ಲೆ. ನಿಂದು ತಲಿ ಅಂದ್ರೆ ತಲಿ. ಹೆಂಗ್ರಿ ಗೌಡ್ರ? ಅಲ್ಲ ಅದ್ರಾಗ ಹೋದ್ರೆ 4 ಮಂದಿ ನೋಡಂಗಿಲ್ಲ. ಮುಂದ ನಾನು ಅನ್ನೋದು ಗೊತ್ತಾಗಂಗಿಲ್ಲ. ಆ ಚೆಲುವಿನೂ ಅನುಭವಿಸ್ಬೋದ. ಆದ್ರೆ ಅವ್ರ ಮನ್ಯಾಗ ಹೋಗಿ ಹೆಂಗ್ರ ಅವ್ರ ನೀವು ಹೆಂಗ್ ಹಿಡುದ್ರಿ? ಮತ್ತ ಅವ್ರ ಮನ್ಯಾಗ ಏನಂದ್ರೆ ಏನಂತ ಹೇಳ್ತಿ? ಅದಕ್ಕೂ ಒಂದು ಐಡಿಯಾ ಆಯ್ತು ನನ್ನ ಹತ್ತಿರ. ಏನಂತ ಹೇಳ? ಗೌಡ್ರು ಜ್ವಾಳ ಗೋಧಿ ಕೊಟ್ಟು ಕಳಿಸ್ಯಾರ. ಕರೆಕ್ಟ್ ಐತಿ. ಚೆಲುವಿ ನನ್ನ ಕಪಾಳಿ ಹೊಡೆದಲ್ಲ ಐತಿ ಇವತ್ತು ನಿಂದ. ಇವತ್ತು ರಾತ್ರಿ ಐತಿ ಚೆಲುವಿ. ನಡಿಲೆ. ಏನ್ ಕುಡಿತಿ ಏನ್ ಬಿಡ್ತಿ ಹೇಳ. ಅದ್ ಇರ್ಲಿ ಗೌಡ್ರ. ನಿಮ್ ಮೂತಿ ಮೇಲೆ ಚಂದ್ರಾಮ ಕಾಣಿದಂಗ ಆಗಕತ್ತೈತಲ್ಲ. ಹಂಗನು ಆ ಹೆಣ್ಣು ನನಗೆ ಯಾವಾಗ ಕುಕ್ಕಿತ್ಲ ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ನಿನ್ಗೆ ಸಿಗ್ತಾವ ಅಂತೇಳಿ ಆ 30 ಇವತ್ತು ಕೂಡಿ ಬಂದೈತಿ ಅಂದ್ರ ನನ್ನ ಮುಖದಾಗ ಕಳೆ ಬರ್ಲಾರ್ದ ಮತ್ತೇನಾಕೈತಿ? ಎಲ್ಲಾ ಕೆಲಸ ಟಂಟಿನ್ ಎಲ್ಲಾ ಮುಗಿಸ್ಕೊಂಡ ಯಾರಿಗೂ ಗೊತ್ತಾಗಲ್ಲಂಗ ಜುಮ್ಮುನ ಸಿಟ್ಟಿನ್ಯಾಗ ಬಂದು ಬಿಡ್ಬೇಕು. ನಾ ಎಲ್ಲ ಬರ್ತನು. ನೀ ನೋಡ್ಲಿ ನೀ ಏನ್ ಕುಡಿತಿ ಏನ್ ತಿತ್ತೇನ ಇಲ್ಲೇ ನಿತ್ತ ನನ್ನ ಸುದ್ದಿ ಯಾರಿಗೂ ಗೊತ್ತಾಗಬಾರ್ದ. ಆತರ ಹಿಡಿಯ ಮಾಡ. ಕರ್ಸ್ ಪೆಟ್ಟಿಗೆ ತರ್ಸ್. ನೋಡ್ಕೊತಿರ್ತಲ್ವೇ? ಕರ್ಕೊಂಬ ತಗೊಂಬ. ನೇಟ ಹುಡುಗರು ನೋಡಟ ಮತ್ ದರ್ಶದನ್ಯ ನಿಮಗೆ ಏನು ಅಳಗಾಡಲಂಗ ಕಳಿಸ್ತೀವಿ. ಹುಡುಗರು ಅಂತ ಹೇಳಿಗ ತಗೊಂಡ ಬಾ. ನೀವು ಆರಾಮ್ ಮುಕ್ಕೊಂಡು ಒಳಗ ತೆಲಿ ಅಂದ್ರೆ ತೆಲಿ ನೋಡಿ ನಿಂದು. ಆಯ್ತು ಬರ್ತೀನಿ. ಇಬ್ಬರು ಹುಡುಗರು ಕರ್ಕೊಂಡ ಸಂಕ ತಗೊಂಡ ಬರ್ತೀನಿ. ತಗೊಂಡ್ ಬಾ. ಮೊದಲ ಕೆಲಸ ಮಾಡಿ ಹೋಗಿ ಬರ್ತೀನಿ. ಶೆಟ್ಟಿ ನನ್ ಜೋಡಿ ಇದ್ದಿದ್ದಕ್ಕೂ ಬಹಳ ಸಾರ್ಥಕತ್. ಮಗ ಎಷ್ಟು ಚಂದ ತಿಳಿ ವರ್ಷಾನ. ನನಗ ಇಂಥ ಹೇಳಿ ಒಳಂಗಿಲ್ಲ. ಇರ್ಲಿ ಇವತ್ತು ರಾತ್ರಿ ಚೆಲುವಿ